ಉಪಯೋಗ ಇಲ್ಲ ಸರ್ ಅವು. ಯಾಕೆ ಸುಮ್ಮನೆ ಹೆಸರಿಗೆ ತಾತ್ಕಾಲಿಕ ತೋರಿಸ್ಯಾರ ಅಷ್ಟೇ ಹೌದು. ಏನು ನೀರನ್ನು ಕೊಡಂಗಿಲ್ಲ ರೀ ಒಂದೊಂದು ಟೈಮ್ದಾಗ ಏನಿದ್ದು ಇಲ್ಲಾರ್ದಂಗೆ ರೀ ಅವು ಎದಕ್ಕೆ ರೀ ಉಪಯೋಗ ಬೇಕಲ್ರಿ ನಮ್ಗೆ ಇದಕ್ಕೂ ಉಪಯೋಗ ಬೇಕಲ್ರಿ ಉಪಯೋಗ ಇಲ್ಲ ರೀ ಅವ್ರು ಏನು ಮಾಡ್ಬೇಕು. ಹೇಳಿದ್ರಲ್ಲ, ಇದೊಂಥರ ದೇವ್ರು ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಅನ್ನೋ ಕಹಾನಿ ಇದು. ಆ ನಗರದ ಸ್ವಚ್ಛಂದಕ್ಕಾಗಿ ದಿನವಿಡೀ ನೂರಾರು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರನ್ನ ಸಾಮಾನ್ಯವಾಗಿ ಕಸದವರು ಬಂದ್ರು ಅಂತಾರೆ. ಆದ್ರೆ ಇವರು ಕಸದವರಲ್ಲ. ನಾವು ಮಾಡಿದ ಕಸವನ್ನ ಎತ್ಕೊಂಡು ಹೋಗಲು ಬರುವವರು. ಕೆಲಸದ ನಂತರ ಪೌರ ಕಾರ್ಮಿಕರು ಕೆಲ ಸಮಯ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ಅನ್ನೋದು ಇವರ ಉದ್ದೇಶ. ಹೀಗಾಗಿ ಹುಬ್ಬಳ್ಳಿ ಧಾರವಾಡದ ಕೆಲವೆಡೆ ವಿಶ್ರಾಂತಿ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಭೀಮಾಶ್ರಮ ಅನ್ನೋ ಹೆಸರು ಇಟ್ಟಿದ್ದಾರೆ. ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಪಾರ್ಕಿಂಗ್ ಪ್ರದೇಶ, ವಿದ್ಯಾನಗರ ಶಿರೂರು ಪಾರ್ಕ್, ಗೋಕುಲ ರಸ್ತೆ ಸೇರಿದಂತೆ ಅವಳಿ ನಗರದಾದ್ಯಂತ ನಿರ್ಮಾಣ ಮಾಡಿರೋ ವಿಶ್ರಾಂತಿ ಕೊಠಡಿ ಸುತ್ತ ಗಿಡಗಂಟಿಗಳು ಬೆಳೆದು ಹಾಳಾಗಿ ಹೋಗ್ತಿದೆ. ಇದಕ್ಕೆ ಎಷ್ಟೆಲ್ಲ ಖರ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಭೀಮಾಶ್ರಮ ಯೋಜನೆಗೆ ಖರ್ಚೆಷ್ಟು? 24 ಭೀಮಾಶ್ರಮ ಕಂಟೈನರ್ ನಿರ್ಮಾಣ. ಒಂದು ವಿಶ್ರಾಂತಿ ಕೊಠಡಿಗೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕೊಠಡಿಯಲ್ಲಿ ಶೌಚಗೃಹ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ವಿಶ್ರಾಂತಿ ಸ್ಥಳ ಸೇರಿದಂತೆ ಕೆಲವು ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ. ಕಳೆದ 2023ರ ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿದ್ರು. ಪೌರ ಕಾರ್ಮಿಕರು ಹಲವು ಸಲ ಬಡಿ ಅಂತ ಮನವಿ ಮಾಡಿದ್ರು. ಪಾಲಿಕೆ ಡೋಂಟ್ ಕೇರ್ ಅನ್ನುತ್ತಿದೆ. ಅದು ಪೌರ ಕಾರ್ಮಿಕ ದಿನಾಚರಣೆ ಎಲ್ಲೋ 2 ಇಟ್ಕಸಿ ಮಾಡಿ ಅನ್ನಂಗೆ ಉದ್ಘಾಟನೆ ಮಾಡ್ಯಾರ ಸರ್. ಅದನ್ನು ಅವ್ರು ನೀರಿನ ಅನುಕೂಲ ಇಲ್ಲ, ಏನೂ ಅನುಕೂಲ ಇಲ್ಲ ನಮ್ಗೆ ಅದರಲ್ಲಿ. ಸುಮ್ಮನೆ ತಾತ್ಕಾಲಿಕ ಅದೇನೋ ಕಾಡಾದೇವ್ರು ಕಾಟ ಕಳಿಬೇಕನ್ನೋ ಹಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದನ್ನು ಹೆಸ್ರಿಗೆ ಕೊಟ್ಟಂಗೆ ರೀ ಅವನ್ನ ಒಂದೊಂದು ಕಡೆಗೆ ಇದ್ದಾವೆ, ಒಂದೊಂದು ಕಡೆಗೆ ಇಲ್ಲ ರೀ. ಇದನ್ನು ಇಲ್ಲಾರ್ದಂಗೆ ರೀ ಅಲ್ಲಿ ಏನು ಮಾಡೋದ್ರಿ ಅಂತ ಉಪಯೋಗ ಇಲ್ಲ ರೀ. ಉಪಯೋಗ ಆಗಿದ್ದು ಕೊಟ್ಟರೆ ಬಡವ್ರಿಗೆ ಅದರ ಒಂದು ಅದೇ ರೀ. ಉಪಯೋಗನೇ ಇಲ್ಲ ಅಂದ್ರೆ ಏನು ಮಾಡ್ಬೇಕು ರೀ? ಸುಳ್ಳೆ ಹೆಸ್ರಿಗೆ ಇಟ್ಟಾರೆ ಅವ್ನು ನಮಗೆ. ಕೆಲವು ಕಡೆಗೆ ಅದಾವ ರೀ, ಕೆಲವು ಕಡೆಗೆ ಇಲ್ಲ ರೀ. ಇದ್ದು ಇಲ್ಲಾರ್ದಂಗೆ ರೀ. ಈಗ ಇಲ್ಲ ಐತಲ್ರಿ ಇದು, ಏನು ಉಪಯೋಗ ಐತ್ರಿ ತಲಿಟ್ರೆ? ಸದಾ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡಿಕೊಳ್ಳುತ್ತಲೇ ಬರುತ್ತಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇದೀಗ ಪೌರ ಕಾರ್ಮಿಕರ ಹೆಸರಿನಲ್ಲೂ ಸಹ ಈ ರೀತಿಯ ಸರ್ಕಾರದ ಹಣ ಪೋಲು ಮಾಡ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ವಿನಾಯಕ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಿಜವಾಗಲೂ ಯೋಜನೆ ಚೆನ್ನಾಗಿದೆ. ಬೆಳ್ಳಂಬೆಳಗ್ಗೆ ಇಡೀ ಏರಿಯಾ ಕ್ಲೀನ್ ಮಾಡೋರು. ಆದರೆ ನಮಗೊಂದು ಅಭ್ಯಾಸ ಇದೆ, ಅದು ಕೆಟ್ಟ ಅಭ್ಯಾಸನೋ ಉದ್ದೇಶಪೂರ್ವಕ ಅಲ್ಲನೋ ಗೊತ್ತಿಲ್ಲ. ಇವರನ್ನು ಕಸದವರು ಅಂತ ಕರೆಯೋದು. ಕಸದವರು ನೀವು ಅಥವಾ ನಾವು. ಕಸ ಮಾಡಿದ್ಯಾರು ನಾವಲ್ವಾ? ಅವರು ಬಂದು ನಿಮ್ಮ ಕಸವನ್ನು ಹೆಕ್ಕಿಕೊಂಡು ಹೋಗ್ತಾರೆ. ಸೆಲ್ಯೂಟ್ ಆದರೂ ಮಾಡ್ರೋ ಅಲ್ವಾ? ಕಸ ಮಾಡೋದು ನೀವು, ಗಲೀಜು ಮಾಡೋದು ನೀವು. ಆ ಕಸ ನಿಮ್ಮ ಬಳಿಯೇ 1 ವಾರ ಇದ್ದರೆ ಡಮಾರ್ ನಿಮ್ಮ ಕೇಸು. ನೀವೇ ಫೀಲ್ಡ್ಗಿಳಿದು ಬಿಡ್ತೀರಿ. ಅಂಥದ್ರಲ್ಲಿ ಬೆಳ್ಳಂಬೆಳಗ್ಗೆ ಬಂದು ಅಮ್ಮ ಕಸ ಇದೆಯಾ ಅಂತ ಕೇಳಿದಾಗ ಕಸದವ್ರು ಬಂದರು. ಯಾವತ್ತಾದರೂ ನೀವು ಕೊಟ್ಟಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾವತ್ತಾದರೂ ಅವರಿಗೆ ಒಂದು ಸೀರೆ, ಒಂದು 500 ರೂಪಾಯಿ, ಒಂದು 1000 ರೂಪಾಯಿ, ಒಂದು ಸ್ವೀಟ್ ಡಬ್ಬ ಇವ್ರಿಗಾಗಿ ತಂದು ಕೊಟ್ಟಿದ್ದೀರಾ ಯಾವತ್ತಾದರೂ? ಆಯಿತು, ಈ ಅರಿಶಿಣ ಕುಂಕುಮ ಅಂತ ಹೇಳ್ತೀವಲ್ವಾ, ಬನ್ನಿ ಆಯಿತು, ಒಳಗೆ ಬರೋ ಕಷ್ಟ ಆಗುತ್ತೋ ಮತ್ತು ಅಲ್ಲೇ ಒಂದು ಚೇರ್ ಹಾಕ್ಬಿಟ್ಟು ತಗೊಳ್ರಪ್ಪ, ಕೊಟ್ಟಿದ್ದೀರಾ? ಕೊಟ್ಟಿದ್ದೀರೇನ್ರಿ? 1 ವಾರ ಅವ್ರು ರಜೆ ಹಾಕಿದರೆ ನೀವು ಸತ್ತೋಗ್ಬಿಡ್ತೀರಿ. ನೀವು ನಾವು ಅಂತಂದರೆ ಇನ್ಕ್ಲೂಡಿಂಗ್ ಮೀ. ಕಸದವರು ಬಂದರು. ಆ ಕಿತ್ತೋಗಿರೋ ರಾಜಕಾರಣಿಗಳು ಬಂದಿರ್ತಾರೆ. ಅವ್ರು 5 ಪೈಸೆ ಕೆಲಸ ಮಾಡಲ್ಲ. ಅವ್ರು ಬಂದ ತಕ್ಷಣ ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಲ್ವಾ? ಆಯಿತು, ಇದು ಯೋಜನೆ ಚೆನ್ನಾಗಿದೆ. ಒಂದೊಂದು ಇಂಥ ವಿಶ್ರಾಂತಿ ಕೊಠಡಿಗೆ 10 ಲಕ್ಷ. 24ಕ್ಕೆ ಎಷ್ಟಾಯಿತು? ಯಾವನು ಬೇಕಿದ್ರೆ ಹೇಳ್ತಾನೆ 2,40,00,000. ಯಾವನು ತಿಂದ? ಈ ಒಂದು ವೇಳೆ ಅದನ್ನು ವ್ಯವಸ್ಥಿತವಾಗಿ ಮಾಡದೇ ಇದ್ದರೆ, ಮಾಡಿದರೆ ಕರೆಕ್ಟಾಗಿ ಮಾಡಬೇಕು. ಈಗ ನೀವೊಂದು ಆಲೋಚನೆ ಮಾಡುವಾಗ ಇಂಥದ್ದೊಂದು ರೆಸ್ಟ್ ರೂಮ್ ಮಾಡುವ ಅಂತ ಹೇಳುವಾಗ ಬೇಕಾ ಬೇಡವಾ, ಅದಕ್ಕೊಂದು ನೀರು ವ್ಯವಸ್ಥೆ. ಯಾರು ಅಬ್ಬೆಪಾರಿ ಥರ ಈ ಕೆಲಸ ಮಾಡಿದ್ದಾನೋ ಅವನನ್ನು ಸಮೇತ ಕಸ ಥರ ತಗೊಂಡೋಗಿ ಹಾಕಿ, ಡಸ್ಟ್ಬಿನ್ಗೆ ಹಾಕಿ. ಆ ದೊಡ್ಡ ಅಲ್ಲಿ ಎಲ್ಲೋ ಒಂದು ಕಡೆ ಎಸಿತಾರಲ್ಲ, ಅಲ್ಲಿ ಎಸೀರಿ, ಹೋಗ್ಲಿ ಎತ್ತಾಗೆ. ಯಾಕೆ ಬೇಕಂಥದ್ದು? ಒಂದೋ ಕರೆಕ್ಟಾಗಿ ಮಾಡಿ ಇದನ್ನು ನೋಡಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ
ಪಾಲಿಕೆಯಿಂದ ನಿರ್ಮಾಣವಾಗಿದ್ದ 24 ವಿಶ್ರಾಂತಿ ಕೊಠಡಿಗಳು ಅಧ್ವಾನವಾಗಿದೆ. ಯಾಕೆ ನೀವು ಸ್ಟಾರ್ಟ್ ಮಾಡುವಾಗ 2.5 ಕೋಟಿ ಬಂದಾಗ ನಿಮಗೆ ನೆನಪಿರಲಿಲ್ವಾ? ಪ್ರತಿಯೊಂದು ಕೊಠಡಿಗೂ ತಲಾ 10 ಲಕ್ಷ ರೂಪಾಯಿ ಖರ್ಚಾಗಿದೆ. 10 ಲಕ್ಷ ರೂಪಾಯಿ ಖರ್ಚಾಗಿದೆ ನೋಡಿ. ಒಂದು ಕುಚೋದ್ಯ ಅಲ್ಲ ನಿಮಗೆ. ಈ ಬಡವರಿಗಾಗಿ ಮನೆ ನಿರ್ಮಾಣ ಮಾಡ್ತಾರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ಅಟಲ್ ಆವಾಸ್ ಯೋಜನೆ, ಡ್ಯಾಶ್ 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 ಡ್ಯಾಶ್, ಇದಕ್ಕೆ ಖರ್ಚಾಗೋದು ಎಷ್ಟು ಗೊತ್ತಾ? 1,20,000ದಿಂದ ಮ್ಯಾಕ್ಸಿಮಮ್ 2,50,000. ಅದಕ್ಕಿಂತ ಜಾಸ್ತಿ ಹೋಗಲ್ಲ ನನ್ನ ನಾಲೆಜ್ ಕರೆಕ್ಟ್ ಆಗಿದ್ದರೆ, ನಾನು ಓದಿದ್ದು ಕರೆಕ್ಟ್ ಆಗಿದ್ದರೆ. 3 ಲಕ್ಷ ಇಟ್ಕೊಳ್ಳಿ. ಇದರಲ್ಲಿ 3 ಮನೆ ಮಾಡ್ಬೋದಾಗಿತ್ತು, ಅದು ಬೇರೆ ವಿಚಾರ ಆಯಿತಾ. ನೋಡಿ, ಮನೆಗೆ ನಾವು ಖರ್ಚು ಮಾಡುವುದು 2ರಿಂದ 3 ಲಕ್ಷ ರೂಪಾಯಿ. ಏನು ಕಡ್ದು ಕಟ್ಟಾಕಿರೋ ಮನೆ ಕೊಟ್ಟಿರ್ಬೋದು ಬಡವರಿಗೆ. ಇಂಥ ರೆಸ್ಟ್ ರೂಮ್ಗೆ ನಾವು ಖರ್ಚು ಮಾಡಿದ 10 ಲಕ್ಷ ರೂಪಾಯಿ ಅಂತಂದರೆ ಎಷ್ಟು ತಿಂದಿರ್ಬೋದು ಅವನು? 24 ಮನೆ ಅಂತಂದ್ರೆ ಎಷ್ಟಾಯಿತು? 2,40,00,000. ಒಬ್ಬ ಅಧಿಕಾರಿ ಇರ್ತಾನೆ, ಒಬ್ಬ ಪ್ಲ್ಯಾನ್ ಮಾಡ್ತಾನೆ, ಇವ್ರಿಗೆ ಹಿಂಗೆ ಮಾಡೋಣ. ನೀವು ಕೇಳಿದ್ರ ಆ ಪೌರ ಕಾರ್ಮಿಕರ ಹತ್ರ ಕೇಳಿದ್ರೆ ನಿಮ್ಗೇನಾದರೂ ಬೇಕೇನಮ್ಮ ಅಂತ ಕೇಳಿದ್ರ? ಅದರ ಬದಲಿಗೆ ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ನೀವು ಆ ಟೋಟಲ್ 2,40,00,000 ಡಿವೈಡೆಡ್ ಬೈ ಆ ತಾಯಂದಿರಿಗೆ ಡಿವೈಡ್ ಮಾಡಿ ಕೊಟ್ಟಿದ್ರು ಸಾಕಿತ್ತು. ಲೈಫ್ ಸೆಟ್ಲ್ ಆಗಿಬಿಡೋದು ಅವ್ರದ್ದು. 2 ಲಕ್ಷನೋ 3 ಲಕ್ಷನೋ ಬಂದಿದ್ರು 50 ಜನ ಇದ್ದರೆ, 48 ಜನ ಇದ್ದರೆ ಎಷ್ಟು? 5-5 ಲಕ್ಷ ಬಂದಿರೋದು. ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡಿಬಿಡ್ತಾಯಿದ್ರು. ಆಮೇಲೆ ಅದಕ್ಕೆ ಭೀಮಾಶ್ರಯ ಅಂತೇಳಿ ಹೆಸರು. ಸಾಧಾರಣವಾಗಿ ಜೈ ಭೀಮ್ ಅಂತ ಹೇಳುವಾಗ ನಾವು ಯಾರ ನೆನಪಿಗೆ ಬರುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಿಗೆ ಬರುತ್ತೆ. ಯಾವನೋ ತಲೆ ಕೆಟ್ಟರು ಏನು ಮಾಡಿರ್ತಾನೆ, ಅಂಬೇಡ್ಕರ್ ಅವರ ಹೆಸರಿಟ್ಟಿದ್ದೀನಿ ಅಂತಂದ್ಬಿಟ್ಟು ಖುಷಿ ಪಡಲಿ ಅಂತೇಳಿ ಏನೋ ಒಂದು ಪಾಲಿಟಿಕ್ಸ್ ಮಾಡಿರ್ತಾನೆ. ಈಗ ಅದೇ ಭೀಮಾಶ್ರಯ ಈಗ ಈ ಥರ ಹಾಳಾಗ್ತಿದ್ದಾಗ ಯಾರಿಗೆ ಕೆಟ್ಟ ಹೆಸರು? ಓಪನಿಂಗ್ ಆಗುವಾಗ ಒಳ್ಳೆ ಹೆಸರು ಬಂದರೆ ಕೆಟ್ಟದಾಗ ಕೆಟ್ಟ ಹೆಸರು ಬರಬೇಕಲ್ಲ. ಇಂದಿರಾ ಗಾಂಧಿ ಅವರ ಹೆಸರಿಗೆ ನೀವು ಓಪನ್ ಮಾಡಿದರೆ, ಇಂದಿರಾ ಕ್ಯಾಂಟೀನ್ ನಡೀದೇ ಇದ್ದರೆ ಬೈಯೋದು ಇಂದಿರಾ ಗಾಂಧಿಗೆ ಅಲ್ವಾ? ಕಿತ್ತೋಗಿರೋ ಇಂದಿರಾ ಕ್ಯಾಂಟೀನ್ ಮಾರೆ ಹೇಳಲ್ವಾ? ಕಿತ್ತೋಗಿರೋ ಭೀಮಾಶ್ರಯ ಅಂತ ಹೇಳಿದ್ರೆ ಯಾರಿಗೆ ಅವಮಾನ ಮಾಡ್ದಂಗೆ? ಒಂದು ಸರಿ ಮಾಡಿಕೊಡಿ. ಸೆಪ್ಟೆಂಬರ್ 23, 2023ರಂದೇ ಕೊಠಡಿ ಉದ್ಘಾಟನೆ ಮಾಡಲಾಗಿತ್ತು, 1 ವರ್ಷದ ಹಿಂದೆ. ಇಂದಿರಾ ಗಾಜಿನ ಮನೆ ಪಾರ್ಕಿಂಗ್ ಪ್ರದೇಶ, ವಿದ್ಯಾನಗರ, ಶಿರೂರು ಪಾರ್ಕ್, ಗೋಕುಲ್ ರಸ್ತೆ ಸೇರಿದಂತೆ ವಿವಿಧೆಡೆ 24 ವಿಶ್ರಾಂತಿ ಕೊಠಡಿಗಳಿವೆ. ಪೌರ ಕಾರ್ಮಿಕರಿಗೆ ಪ್ರಯೋಜನವಾಗದ ವಿಶ್ರಾಂತಿ ಕೊಠಡಿ ಅಂದರೆ ಹೆಂಗಿರಬೇಕು? ಒಳ್ಳೆ ನೀರು ವ್ಯವಸ್ಥೆ ಇರಬೇಕು. ಅವ್ರಿಗೊಂದು ಟಾಯ್ಲೆಟ್ಗೆ ಹೋಗೋದಕ್ಕೋ ಅಥವಾ